ಈ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇನ್ನೂ ಕೆಲವೊಂದಿಷ್ಟು ದೇವಸ್ಥಾನಗಳು ಕೂಡ ಸರ್ಕಾರದ ಮುಜರಾಯಿ ಇಲಾಖೆ ಅಡಿಯಲ್ಲೇ ಬರ್ತವೆ. ಸೊ ಅಲ್ಲಿರ್ತಕ್ಕಂಥ ಶುದ್ಧತೆ, ಅಲ್ಲಿರ್ತಕ್ಕಂಥ ಒಳ್ಳೆ ವ್ಯವಸ್ಥೆ ಉತ್ತರ ಕರ್ನಾಟಕದ ಮುಜರಾಯಿ ಇಲಾಖೆಯಲ್ಲೇ ಬರ್ತಕ್ಕಂಥ ಈ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಹಾಕಿಲ್ಲ. ಸೊ ಈ ದೇವಸ್ಥಾನಕ್ಕೆ ಯಾಕೆ ಇವರು ಇಷ್ಟೊಂದು ಹಿಂದಿಸಿದ್ದಾರೆ? ಹಾಯ್, ಎಲ್ರಿಗೂ ನಮಸ್ಕಾರ. UK ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಬಸವರಾಜ್ ಅಂತ. ಸೊ ನನ್ನ ಹಿಂದಿನ ವಿಡಿಯೋಗಳನ್ನು ನೀವು ನೋಡಿದ್ರೆ ಅಂತ ಅನ್ಕೋತೀನಿ. ಸೊ ನಾನಿವಾಗ ಪ್ರೆಸೆಂಟ್ ಇರೋದು ಚಿರಂಜೀವಿಯಾದ ಪರಶುರಾಮರು ನಡೆದಾಡಿದಂಥ ಒಂದು ಸ್ಥಳ ಹಾಗೂ ಶ್ರೀ ಉತ್ತರ ಕರ್ನಾಟಕದ ಅಧಿದೇವತೆ ಅಂತೇನು ಕರಿತೀವಿ, ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ನೆಲೆಸಿದಂಥ ಒಂದು ಸ್ಥಳದಲ್ಲಿ ನಾನು ಇದ್ದೇನೆ. ಅಂದರೆ ಸವದತ್ತಿಯ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿದ್ದೀನಿ. ಸೊ ಉತ್ತರ ಕರ್ನಾಟಕದ ಅಧಿದೇವತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಅಂದರೆ ತಪ್ಪಾಗಲ್ಲ. ಸೊ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಹಾಗೂ ಪಕ್ಕದ ತೆಲಂಗಾಣದಿಂದ ಕೂಡ ಅಪಾರ ಸಂಖ್ಯೆಯಲ್ಲಿ ದೇವಿ ದರ್ಶನ ಪಡೆಯೋಕ್ಕೆ ಭಕ್ತರು ಬರ್ತಾರೆ. ಸೊ ವಿಷಯ ಇದಲ್ಲ, ದೇವಿಗೆ ತುಂಬ ಭಕ್ತಗಣ ಇದ್ದಾರೆ, ತುಂಬ ಜನ ಬರ್ತಾರೆ ಅನ್ನೋದೆಷ್ಟು ಸತ್ಯನೋ, ಬಟ್ ಇಲ್ಲಿ ಎಷ್ಟು ಅವ್ಯವಸ್ಥೆ ಇದೆ ಅಂತಂದರೆ, ಸೊ ಇದು ಸರ್ಕಾರದ ವೈಫಲ್ಯನೋ ಜನರ ವೈಫಲ್ಯನೋ ಗೊತ್ತಿಲ್ಲ. ಬಟ್ ಇಲ್ಲಿ ನಾನು ಇಡೀ ದೇವಸ್ಥಾನ ಸುತ್ತಾಕೊಂಡು ಬಂದೆ ಒಂದು ರೌಂಡು. ಬಟ್ ನನಗೇನು ಅನಿಸಿತು ಅನ್ನೋದನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲೋದ್ರೂ ಅವ್ಯವಸ್ಥೆ, ಎಲ್ಲೋದ್ರೂ ಕಸದ ರಾಶಿಗಳು, ಎಲ್ಲಿ ನೋಡಿದ್ರು ಕೂಡ ಮಲಿನತೆ, ಅಶುದ್ಧತೆ. ಸೊ ಎಲ್ಲಿ ನೋಡಿದ್ರು ಕೂಡ ಅವ್ಯವಸ್ಥೆ ತುಂಬಿ ತುಳುಕಾಡ್ತಿದೆ. ಸೊ ನಾನು ಇಡೀ ಬೆಟ್ಟ ಸುತ್ತ ನೋಡಿದೆ, ಒಂದೇ ಒಂದು ಡಸ್ಟ್ಬಿನ್ನು ಇಲ್ಲ ಅಲ್ಲಿ, ಸಾರ್ವಜನಿಕ ಡಸ್ಟ್ಬಿನ್ನು. ಜನ ಎಲ್ಲಿ ಸಿಗಬೇಕು ಕಸಗಳನ್ನು, ಹಂಗಾಗಿ ಎಲ್ಲಂದ್ರಲ್ಲಿ ಬಿಸಾಡಿಬಿಟ್ಟಿದ್ದಾರೆ. ಸೊ ಇನ್ನೊಂದು ಬಂದಂಥ ಭಕ್ತರಿಗೆ ಕುಡಿಯೋಕ್ಕೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ಸೊ ನಾನು ಹುಡ್ಕೊಂಬಂದೆ, ಎಲ್ಲೋದ್ರೂ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಗೌರ್ಮೆಂಟ್ ವತಿಯಿಂದ. ಮತ್ತು ಇನ್ನೊಂದು ಹೇಳ್ಬೇಕಂತಂದರೆ ಶೌಚಾಲಯದ ವ್ಯವಸ್ಥೆ ಇಲ್ಲವೇ ಇಲ್ಲ. ಇಡೀ ಗುಡ್ಡದಲ್ಲೂ ಕೂಡ ಎಲ್ಲಿ ನೋಡಿದ್ರೆ ನಮ್ಗೆ ಒಂದು ಶೌಚಾಲಯನೂ ಕಾಣಿಸಲ್ಲ. ಯಾಕಂತಂದ್ರೆ ಇಲ್ಲಿ ಅಷ್ಟೊಂದು ಕ್ರೌಡ್ ಇರುತ್ತೆ, ಒಂದು ಶೌಚಾಲಯ, ಒಂದು 2-3 ಶೌಚಾಲಯ ಇರೋದ್ರಿಂದ ಜನ ಅಲ್ಲಿ ಹೋಗ್ತಾರೆ. ಸೊ ಆ ಶೌಚಾಲಯ ಇಲ್ಲಾಂದ್ರೆ ಏನಾಗ್ತದೆ, ಜನ ಯೂಸಲಿ ಬಯಲು ಶೌಚಾಲಯ ಯೂಸ್ ಮಾಡ್ಕೋತಾರೆ. ಸೊ ಇದರಿಂದ ದೇವಸ್ಥಾನಕ್ಕೆ ಪವಿತ್ರತೆಗೆ ತೊಂದರೆ ಆಗುತ್ತೆ. ಸೊ ತುಂಬ ಮಲಿನತೆ ಆಗುತ್ತೆ. ಸೊ ಇನ್ನೊಂದು ಏನಂತಂದರೆ ಜನನೂ ಕೂಡ ಹಂಗೆ ಇದ್ದಾರೆ, ಜನನೂ ಅರ್ಥ ಮಾಡ್ಕೋಬೇಕು ಸ್ವಲ್ಪನೂ ಕೂಡ. ಈ ದೇವಸ್ಥಾನಕ್ಕೆ ಬರೋವಂಥ ಭಕ್ತರು ಮೊದಲು ಇಲ್ಲಿ ಒಂದು ಇದು ಇದೆ, ಜೋಗುಳಬಾಯಿ ಸತ್ಯವಂತ ಒಂದು ಪ್ಲೇಸ್ ಇದೆ. ಅಂದರೆ ಅದೊಂದು ಪುಷ್ಕರಣಿ, ಹೊಂಡ ಅಂತ ಕರಿತೀವಿ ನಮ್ಮ ಕಡೆ. ಸೊ ಆ ಹೊಂಡದಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವಿ ದರ್ಶನಕ್ಕೆ ಹೋಗೋದು ಇಲ್ಲಿಯ ವಾಡಿಕೆ. ಸೊ ಅಲ್ಲಿ ಹೋಗಿ ನೋಡಿದಾಗ ನನಗೆ ಏನು ಅನಿಸ್ತು ಅಂದರೆ, ಅಲ್ಲಿ ಜಳಕ ಮಾಡೋದಿರಲಿ, ಅಲ್ಲಿ ಹೋಗೋಕ್ಕೂ ನನಗೆ ಮನಸ್ಸು ಬರಲಿಲ್ಲ. ಯಾಕಂತಂದ್ರೆ ಅಷ್ಟೊಂದು ಗಲೀಜು ಮಾಡ್ತಿದ್ದಾರೆ ಜನ. ಸೊ ಇದು ಜನದ ತಪ್ಪು, ಅಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಯಾರು ಸಿಬ್ಬಂದಿಗಳೇ ಇಲ್ಲ ಅಲ್ಲಿ ಜನಕ್ಕೆ ಗೈಡ್ ಮಾಡೋಕೆ. ಸೊ ಜನ ತಪ್ಪು ಮಾಡ್ತಾರೆ, ಬಟ್ ಅಲ್ಲಿ ಒಬ್ರಿಗೆ ಸರ್ಕಾರದ ವತಿಯಿಂದ ಒಬ್ರು ಗೈಡು ಅಥವಾ ಒಬ್ಬರ ಸಿಬ್ಬಂದಿ ಇರಬೇಕಲ್ವಾ, ಸ್ವಚ್ಛತೆ ಮಾಡೋಕ್ಕೆ ಅಥವಾ ಜನಕ್ಕೆ ಕೇಳೋಕ್ಕೆ ಈ ಥರ ಮಾಡಬೇಡಿ ಅಂತ. ಸೊ ಜನನೂ ಹಂಗೆ ಇದ್ದಾರೆ. ಸೊ ಅಲ್ಲಿ ಜಳಕ ಮಾಡ್ತಾರೆ, ಜಳಕ ಮಾಡಿದ ಮೇಲೆ ತಮ್ಮ ಒಳ ಉಡುಪುಗಳನ್ನು ಸೇರಿ ಅಲ್ಲೇ ಬಿಟ್ಟು ಬಂದಿದ್ದಾರೆ. ಸೊ ಅದೆಲ್ಲ ನೋಡಿ ಅಲ್ಲಿ ಹೋಗೋಕ್ಕೂ ಮನಸ್ಸು ಬರಲಿಲ್ಲ ನನಗೆ. ಎಲ್ಲ ಒಳ ಉಡುಪುಗಳು, ಬಟ್ಟೆಗಳು ಪ್ರತಿಯೊಂದನ್ನು ಅಲ್ಲೇ ಎಸ್ದು ಬಂದುಬಿಟ್ಟಿದ್ದಾರೆ. ಅದು ಹೊಂಡದ ರೀತಿ ಇಲ್ಲ, ಒಂಥರ ಬಟ್ಟೆ ಎಸ್ತಿರೋ ಒಂದು ಇದ್ದಂಗಿದೆ. ಸೊ ಅಷ್ಟೊಂದು ಹಾಳು ಮಾಡಿಟ್ಟಿದ್ದಾರೆ. ಸೊ ಇನ್ನೊಂದು ಹೇಳ್ಬೇಕಂತಂದ್ರೆ, ಅಲ್ಲಿಂದ ಮತ್ತೆ ಮುಂದೆ ಬಂದು ನೋಡಿದರೆ, ಸೊ ಎಲ್ಲಂದ್ರೆ ಅಲ್ಲಿ ನೀರು ಚೆಲ್ಲಾಡಿದ್ದಾರೆ, ಎಲ್ಲಂದ್ರೆ ಅಲ್ಲಿ ಮಲ ವಿಸರ್ಜನೆ ಮಾಡಿದ್ದಾರೆ. ಸೊ ನಾನು ಇದನ್ನು ಯಾಕೆ ಹೇಳ್ತಿದ್ದೆ ಅಂದರೆ, ವೈ ಆಲ್ವೇಸ್ ಉತ್ತರ ಕರ್ನಾಟಕನ ಯಾಕೆ ಇದಕ್ಕೆ ಸಫರ್ ಆಗಬೇಕು? ಸೊ ನಾನು ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದೀನಿ, ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಸೊ ಇವು ಕೂಡ ಸರ್ಕಾರದ ಮುಜರಾಯಿ ಇಲಾಖೆಯಲ್ಲೇ ಬರ್ತಕ್ಕಂಥ ದೇವಸ್ಥಾನಗಳು. ಇಲ್ಲಿರ್ತಕ್ಕಂಥ ಶುದ್ಧತೆ, ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಶೌಚಾಲಯಗಳ ವ್ಯವಸ್ಥೆ ಉತ್ತರ ಕರ್ನಾಟಕ ದೇವಸ್ಥಾನಗಳಿಗೆ ಯಾಕಿಲ್ಲ? ಸೊ ಅದು ನನ್ನ ಪ್ರಶ್ನೆ. ಯಾಕಂತಂದರೆ ನಾನೆಲ್ಲ ಸುತ್ತಾಡಿದ್ದೀನಿ, ಸುಮ್ಮನೆ ಹೇಳ್ತಾ ಇಲ್ಲ ನಾನು. ದಕ್ಷಿಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಮೇನ್ 4 ಪ್ಲೇಸ್ಗಳನ್ನು ನಾನು ಸುತ್ತಾಡಿದ್ದೀನಿ, 4 ದೇವಸ್ಥಾನಗಳನ್ನು. ಸೊ ಅಲ್ಲಿ ಕಂಡು ಬಂದಂಥ ದೃಶ್ಯನೇ ಬೇರೆ, ಈ ರೇಣುಕಾದೇವಿ ದೇವಸ್ಥಾನದಲ್ಲಿ ಕಂಡು ಬಂದಂಥ ದೃಶ್ಯನೇ ಬೇರೆ. ಸೊ ನಂಗೆ ತುಂಬಾ ಅರ್ಥ ಆಯಿತು ಪರ್ಸ್ನಲಿ, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ತಿಂಗ್ ನಿಮ್ಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಅತಿ ಹೆಚ್ಚು ರೆವಿನ್ಯೂ ಬರ್ತಕ್ಕಂಥ ದೇವಸ್ಥಾನಗಳಲ್ಲಿ, ಅಂದರೆ ಅತಿ ಹೆಚ್ಚು ಆದಾಯ ಬರ್ತಕ್ಕಂಥ ದೇವಸ್ಥಾನಗಳಲ್ಲಿ ಈ ರೇಣುಕಾದೇವಿ ದೇವಸ್ಥಾನ ಕೂಡ ಒಂದು. ಸೊ ಫರ್ ಇಯರ್ ನಾನು ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು, ಫರ್ ಇಯರ್ 20 ಕೋಟಿ ಆದಾಯ ಬರುತ್ತಂತೆ, 20 ಕೋಟಿ ನಗದು ಆದಾಯ ಬರುತ್ತಂತೆ. ಅದನ್ನು ಒಂದು ದಿನಕ್ಕೆ ಕನ್ವರ್ಟ್ ಮಾಡಿದ್ರೆ 5.5 ಲಕ್ಷ ಆಗುತ್ತೆ. ಸೊ ಒಂದು ದಿನಕ್ಕೆ 5.5 ಲಕ್ಷ ಬರ್ತಕ್ಕಂಥ ದೇವಸ್ಥಾನದ ಪರಿಸ್ಥಿತಿ ಹೆಂಗಿದೆ ನೀವೇ ನೋಡಿರಿ. ಸೊ ಇಲ್ಲಿಗೆ ನೀವು ಬಂದಿದ್ರೆ ಗೊತ್ತಿರುತ್ತೆ ನಿಮ್ಗೆ ದೇವಸ್ಥಾನ ಪರಿಸ್ಥಿತಿ ಏನು ಅಂತ. ಬಟ್ ಜನಸಂಖ್ಯೆ ಬರುತ್ತೆ, ಕಂಟ್ರೋಲ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಯಾಕಾಗಲ್ಲ? ಒಂದು ಒಳ್ಳೆ ರೂಲ್ಸ್ ಅಂದರೆ ಹಾಗೇ ಆಗುತ್ತೆ. ಮತ್ತು ಇನ್ನೊಂದು ತಿಂಗ್ ಹೇಳ್ಬೇಕಂತಂದ್ರೆ, ಸೊ ಇಲ್ಲಿಗೆ ಬರೋ ಭಕ್ತರು ಸ್ವಲ್ಪ ಗಮನ ವಹಿಸಿ. ಸೊ ಇದು ನಮ್ಮ ದೇವಸ್ಥಾನ, ಸೊ ಇದ್ರ ಬಗ್ಗೆ ಎಲ್ಲರಿಗೂ ಒಂದು ಗೌರವ ಇರಲಿ.
ಮತ್ತಿನ್ನೊಂದು, ಈ ಗೌರ್ಮೆಂಟ್ ಅವರು ಉತ್ತರ ಕರ್ನಾಟಕಕ್ಕೆ ಯಾಕೆ ಈ ಥರ ಅವ್ಯವಸ್ಥೆ ಮಾಡ್ತಾರೆ, ಉತ್ತರ ಕರ್ನಾಟಕದ ಜನ ಕೇಳ್ತಾ ಇಲ್ಲ ರೀ. ಸೊ ನೋಡಿ, ನೀವು ಎಲ್ಲಾದರೂ ವಿಚಾರಿಸಿ ನೋಡಿ, ದಕ್ಷಿಣ ಕರ್ನಾಟಕದಲ್ಲಿ ಇರೋ ದೇವಸ್ಥಾನಗಳಿಗೆ ಒಂದ್ಸಲ ಹೋಗಿ ಬನ್ನಿ, ಉತ್ತರ ಕರ್ನಾಟಕ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಸೊ ನಂದು ಕೊಪ್ಪಳ ಡಿಸ್ಟಿಕ್ಕು. ಕೊಪ್ಪಳದಲ್ಲಿ ಹುಲಿಗೆಮ್ಮ ದೇವಿ ದೇವಸ್ಥಾನ ಎಲ್ಲರೂ ಗೊತ್ತಿರೋದು, ತುಂಬ ಪಾಪ್ಯುಲರ್. ಅಲ್ಲೂ ಕೂಡ ಇದೆ ಯಾವ ವ್ಯವಸ್ಥೆ, ಅಲ್ಲೂ ಕೂಡ ಕ್ಲೀನ್ ಇಲ್ಲ, ಸರಿಯಾಗಿ ಸಿಬ್ಬಂದಿಗಳ ವ್ಯವಸ್ಥೆ ಇಲ್ಲ. ಸೊ ಉತ್ತರ ಕರ್ನಾಟಕನ ಯಾಕೆ ಈ ಥರ ಅಂತಂದರೆ, ಉತ್ತರ ಕರ್ನಾಟಕ ಜನ ಕೇಳಲ್ಲ. ಸರ್ಕಾರದ ಒಂದು ಮಂಡು ವಾದ ಏನಂತಂದರೆ, ಉತ್ತರ ಕರ್ನಾಟಕ ಜನ ಏನೂ ಪ್ರಶ್ನೆ ಮಾಡಲ್ಲ, ಏನು ಮಾಡಿದರೂ ನಡೆಯುತ್ತೆ, ಏನು ಮಾಡಿದ್ರು ಮಾಡಿಸ್ಕೊತಾರೆ. ಸೊ ಹಂಗಾಗಿ ಅವ್ರಿಗೇನು ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಅವ್ರು ಸುಮ್ಮನೆ ಇರ್ತಾರೆ ಅಂತ. ಸೊ ಉತ್ತರ ಕರ್ನಾಟಕ ಜನ ಧ್ವನಿ ಯಾವಾಗ ಎತ್ತುತ್ತೀವೋ ಆವಾಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಬರೀ ಇದೊಂದು ದೇವಸ್ಥಾನ ಅಂತಲ್ಲ, ತುಂಬ ನಿರುದ್ಯೋಗದಿಂದ ಹಿಡ್ಕೊಂಡು ತುಂಬ ಸಮಸ್ಯೆ ಇದೆ ರೀ ಉತ್ತರ ಕರ್ನಾಟಕದಲ್ಲಿ. ಅದರ ಬಗ್ಗೆ ಧ್ವನಿ ಎತ್ತಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ. ಸೊ ನಾನು ಇಲ್ಲಿಗೆ ಬಂದ ಮೇಲೆ ಈ ದೇವಸ್ಥಾನ ನೋಡಿ ನನಗೆ ಈ ರೀತಿ ಅನ್ನಿಸ್ತು, ಅದಕ್ಕೆ ನಿಮ್ಮನ್ನ ಹಂಚ್ಕೋಬೇಕಂತ ಹೇಳಿದೆ. ಮತ್ತು ಇನ್ನೊಂದು ತಿಂಗ್ ನಿಮ್ಗೆ ಗೊತ್ತಿದೆಯೋ ಇಲ್ಲ, ಈ ದೇವಸ್ಥಾನಕ್ಕೆ ಮೊನ್ನೆ 215 ಕೋಟಿ 215 ಕೋಟಿ ಶಾಂಕ್ಷನ್ ಆಗಿದೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ, ದೇವಸ್ಥಾನದ ಅಭಿವೃದ್ಧಿಗೋಸ್ಕರ. ಸೊ 215 ಕೋಟಿ ಅಂದರೆ ತುಂಬಾ ದೊಡ್ಡ ಅಮೌಂಟು. ಬಟ್ ಅದರಿಂದನಾದರೂ ಅದನ್ನು ಯೂಸ್ ಮಾಡ್ಕೊಂಡಾದರೂ ದೇವಸ್ಥಾನಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಕಲ್ಪಿಸ್ತಾರೆ ಇವರು, ಕಾದು ನೋಡಬೇಕಾಗಿದೆ. ಸೊ ಇದು ನಾನು ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟ ಮೇಲೆ ನನಗಾದಂಥ ಅನುಭವನ ಸೊ ನಾನು ಹೇಳಿದ್ದೀನಿ. ಸೊ ನೀವು ಈ ದೇವಸ್ಥಾನಕ್ಕೆ ಬಂದಾಗ ನಿಮ್ಗೆ ಇದರ ಅನುಭವ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಈ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಇನ್ನೂ ಕೆಲವೊಂದಿಷ್ಟು ದೇವಸ್ಥಾನಗಳು ಕೂಡ ಸರ್ಕಾರದ ಮುಜರಾಯಿ ಇಲಾಖೆ ಅಡಿಯಲ್ಲೇ ಬರ್ತವೆ. ಸೊ ಅಲ್ಲಿರ್ತಕ್ಕಂಥ ಶುದ್ಧತೆ, ಅಲ್ಲಿರ್ತಕ್ಕಂಥ ಒಳ್ಳೆ ವ್ಯವಸ್ಥೆ ಉತ್ತರ ಕರ್ನಾಟಕದ ಮುಜರಾಯಿ ಇಲಾಖೆಯಲ್ಲೇ ಬರ್ತಕ್ಕಂಥ ಈ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಯಾಕಿಲ್ಲ? ಸೊ ಈ ದೇವಸ್ಥಾನಕ್ಕೆ ಯಾಕೆ ಇವರು ಇಷ್ಟೊಂದು ಹಿಂದುಳಿಸಿದ್ದಾರೆ? ಸೊ ಇಲ್ಲಿ ಯಾಕೆ ಒಳ್ಳೆ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ? ಯಾಕಂತಂದರೆ ಉತ್ತರ ಕರ್ನಾಟಕ ಅಲ್ವಾ, ಸೊ ಇಲ್ಲಿ ಯಾರು ಕೇಳೋರಿಲ್ಲ. ಸೊ ಏನು ಮಾಡಿದ್ರೂ ನಡೆಯುತ್ತೆ ಅಷ್ಟೇ. ಸೊ ಕಾಂತಾರ ಮೂವಿಲಿ ಒಂದು ಡೈಲಾಗ್ ಬರುತ್ತೆ, ಅದೇನಂತಂದ್ರೆ, ಭಕ್ತಿ ಹೆಸರಲ್ಲಿ ಅನಾಚಾರ ಮಾಡೋಕೆ ದೈವ ಬೇಕೇನೋ ನಿನಗೆ ಅಂತ. ಲಿಟ್ರಲಿ ಇಲ್ಲಿ ಬಂದರೆ ನಿಮ್ಗೆ ಹಂಗೆ ಅನಿಸುತ್ತೆ. ಸೊ ಭಕ್ತಿ ಅಂದ್ಕೊಂಡು ಜನ ಏನೇನೋ ಮಾಡ್ತಿದ್ದಾರೆ, ಅಂದ್ರೆ ತುಂಬ ಗಲೀಜು ಮಾಡ್ತಿದ್ದಾರೆ, ಬೇರೆ ಏನೂ ಅಲ್ಲ, ತುಂಬ ಗಲೀಜು ಮಾಡ್ತಿದ್ದಾರೆ. ಸೊ ಗೌರ್ಮೆಂಟು ಕೂಡ ಅದನ್ನು ನೋಡದೇ ಇರೋ ರೀತಿ ಇದೆ. ಸೊ ಹಿಂಗಾದರೆ ಉತ್ತರ ಕರ್ನಾಟಕ ದೇವಸ್ಥಾನಗಳು ಲಿಟ್ರಲಿ ಅಭಿವೃದ್ಧಿ ಆಗೋದು ತುಂಬ ಕಷ್ಟ. ಸೊ ಉತ್ತರ ಕರ್ನಾಟಕದಲ್ಲಿ ಶ್ರೀ ಯಲ್ಲಮ್ಮ ದೇವಿ ದೇವರು ಅಂತಂದರೆ ಅದು ಬರೀ ಒಂದು ದೇವರಲ್ಲ, ಅದೊಂದು ಭಾವನೆ. ಉತ್ತರ ಕರ್ನಾಟಕದ ಅಧಿದೇವತೆ ಅಂದರೂ ತಪ್ಪಾಗಲ್ಲ. ಸೊ ಇಂಥ ದೊಡ್ಡ ದೇವಸ್ಥಾನದ ಪರಿಸ್ಥಿತಿನೇ ಹಿಂಗೆ ಅಂದರೆ ಏನು ಚಿಕ್ಕ ಪುಟ್ಟ ದೇವಸ್ಥಾನಗಳ ಪರಿಸ್ಥಿತಿ ಏನು? ಸೊ ದಯವಿಟ್ಟು ಉತ್ತರ ಕರ್ನಾಟಕ ಮಂದಿ ಇದ್ರ ಕುರಿತು ಧ್ವನಿ ಎತ್ತಿ, ಇದ್ರ ಕುರಿತು ಮಾತಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು. ಬತ್ತಲ ಮಾಡಿದಿ ನೀ ಅಂತ ಕೆವ್ವಾಗೆ ಬರುಡಿಸಿ ಮೋಜ ನೋಡಿದಿ